ಹಾಯ್, ಇದೇ ನೋಡಿ ಕಾಪರ್ ಪರ್ಲ್ ಒರಿಜಿನಲ್ ವಾಟರ್ ಪ್ಯೂರಿಫೈರು. ಇವತ್ತು ನಾನು ನಿಮಗೆ ಕಾಪರ್ ಪರ್ಲ್ ವಾಟರ್ ಪ್ಯೂರಿಫೈರು ಇನ್ಸ್ಟಾಲೇಷನ್ ಮಾಡೋದು ಹೇಗೆ, ಏನೇನು ಸ್ಪೇರ್ ಇರುತ್ತೆ ಅಂತೇಳಿ ಅನ್ಬಾಕ್ಸಿಂಗ್ ಮಾಡಿ ಇನ್ಸ್ಟಾಲೇಷನ್ ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಇರುತ್ತೆ. ನೀವು ಈ ವಿಡಿಯೋ ನೋಡಿದ್ರೆ ಕಂಪ್ಲೀಟು ನೀವೇ ಇನ್ಸ್ಟಾಲೇಷನ್ ಮಾಡ್ಕೋಬೋದು. ಇದು ಟೆಕ್ನಿಷಿಯನರ್ ಆಗಿರ್ಬೋದು ಅಥವಾ ಕಸ್ಟಮರ್ ಆಗಿರ್ಬೋದು. ಇದಕ್ಕೆ ಡ್ರಿಲ್ಲಿಂಗ್ ಮಿಷಿನ್ ಒಂದಿರಬೇಕು, ಪೈಪ್ ರಿಂಚು, ಸ್ಪಾನರು, ಸ್ಕ್ರೂ ಡ್ರೈವರ್, ಕಟ್ಟಿಂಗ್ ಪ್ಲೇಯರ್ ಇದ್ದರೆ ಸಾಕು. ಬಾಕಿ ಎಲ್ಲ ನೀವೇ ಮಾಡ್ಬೋದು. ಇದು ಅನ್ಬಾಕ್ಸಿಂಗ್ ಆಗ್ತಾಯಿದೆ ನೋಡಿ. ಇದ್ರೊಳಗಡೆ ಸೇಫ್ಟಿಗೋಸ್ಕರ ಥರ್ಮೋಕೋಲ್ ಕೊಟ್ಟಿರುತ್ತೆ, ಫುಲ್ ಥರ್ಮೋಕೋಲು. ಬಾಕ್ಸು ಡ್ಯಾಮೇಜ್ ಆಗಬಾರ್ದು ಅಂತೇಳಿ ಕೊಟ್ಟಿರುತ್ತೆ. ಇದು ಬಾಕ್ಸಿಂದ ಓಪನ್ ಮಾಡಿದ್ರೆ ಈ ಮಿಷಿನ್, ಈ ವಾಟರ್ ಪ್ಯೂರಿಫೈರ್ ಒಳಗಡೆ ನಿಮಗೆ ಅದ್ರ ಕಂಪ್ಲೀಟು ಫಿಟ್ಟಿಂಗಿಗೆ ಬೇಕಾದಂಥ ಅಸೆಸರೀಸ್ ಕಂಪ್ಲೀಟ್ ಇರುತ್ತೆ ನೋಡಿ. ಈಗ ಬಾಕ್ಸಿಂದ ಓಪನ್ ಆಗಿದೆ. ಅದ್ರ ಒಳಗಡೆ ಟ್ಯಾಂಕ್ ಒಳಗಡೆ ಕೊಟ್ಟಿರುತ್ತೆ, ಟ್ಯಾಂಕ್ ಒಳಗಡೆ ಇದೆ. ಇದರಲ್ಲಿ ಏನೇನು ಸ್ಪೇರ್ ಇದೆ ಅಂತೇಳಿ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಇದು ಕ್ಯಾಪ್ ಓಪನ್ ಮಾಡಿದ್ರೆ ಟ್ಯಾಂಕ್ ಒಳಗಡೆ ಇರುತ್ತೆ ತೆಗಿಬೋದು. ಇದು ಫಸ್ಟು ಪ್ರೀ ಫಿಲ್ಟ್ರು ಸ್ಪನ್ ಇರುತ್ತೆ, ಆಮೇಲೆ ಪ್ರೀ ಫಿಲ್ಟ್ರು ಬೌಲು, ಅದಾದಮೇಲೆ ವಾರಂಟಿ ಕಾರ್ಡ್ ಇದೆ. ನೆಕ್ಸ್ಟು ಟ್ಯಾಪು, ಡೈವರ್ಟ್ ವಾಲು, ಎಲ್ಬೋ ಫಿಟ್ಟಿಂಗ್ಸು ಇದೆ. ನೆಕ್ಸ್ಟ್ ಪೈಪ್ ಅಸೆಸರೀಸ್ ಇದೆ. ಇದು ಗೋಡೆಗೆ ಆಲ್ರೆಡಿ ಸ್ಕ್ರೂ ಹಾಕಿದೆ ಡ್ರಿಲ್ಲಿಂಗ್ ಮಿಷಿನಲ್ಲಿ. ಪ್ರೀ ಫಿಲ್ಟ್ರ್ ಬೌಲಿಗೆ 2 ಹಾಕಿದೆ. ನೆಕ್ಸ್ಟು ಮಿಷಿನ್ ವಾಟರ್ ಪ್ಯೂರಿಫೈರ್ ಕೂರಿಸ್ಲಿಕ್ಕೆ 2 ಹಾಕಿದೆ. ಅದು ಮೆಜರ್ಮೆಂಟ್ ತೊಗೊಂಡು ಗೋಡೆಗೆ ಡ್ರಿಲ್ಲಿಂಗ್ ಮಿಷಿನಲ್ಲಿ ಹೋಲ್ ಹಾಕ್ಕೋಬೇಕು. ಇದು ಟೈಮ್ ವೇಸ್ಟ್ ಆಗಬಾರ್ದು ಅಂತ ಫಸ್ಟೇ ಮಾಡ್ಕೊಂಡಿದೆ. ಇದೇ ವಾಟರ್ ಪ್ಯೂರಿಫೈರು. ಈಗ ಅದರಲ್ಲಿ ಗೋಡೆಗೆ ಹ್ಯಾಂಗ್ ಮಾಡುತ್ತೆ ನೋಡಿ. ಮೆಜರ್ಮೆಂಟ್ ಸರಿ ಇದೆಯಾ ಅಂತ ಎಲ್ಲ ಚೆಕ್ ಮಾಡಿಕೊಂಡು ಇದನ್ನು ಗೋಡೆಗೆ ಹ್ಯಾಂಗ್ ಮಾಡಬೇಕು. ಗೋಡೆಗೆ ಗಡಿಯಾರ ತಗ್ಲಾಕೋದಷ್ಟೇ. ಇದು ತುಂಬ ಸಿಂಪಲ್ ಇರುತ್ತೆ ಮತ್ತು ಈಸಿಯಾಗಿ ರಿಮೂವ್ ಕೂಡ ಮಾಡ್ಬೋದು. ಒಂದ್ಸಲಿ ಕರೆಕ್ಟಾಗಿ ಫಿಟ್ ಆಗಿಬಿಟ್ರೆ ಮತ್ತೇನು ಅದು ನಿಮಗೆ ಏನು ಮಾಡೋವಂಥ ಅವಶ್ಯಕತೆ ಇರಲ್ಲ ನೋಡಿ. ನೀಟಾಗಿ ಫಿಟ್ ಆಯಿತು ನೋಡಿ. ಫಸ್ಟೇ ನೀವು ಅಲ್ಲಿ ಅಳತೆ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಮಾಡಬೇಕು. ಇದು ಟ್ಯಾಪ್ನ ಫಸ್ಟು ಫಿಟ್ ಮಾಡ್ಕೊಳ್ಳಿ. ಇದು 12 ಲೀಟ್ರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ, ಅದಕ್ಕೆ ಟ್ಯಾಪ್ ಕನೆಕ್ಷನ್ ಮಾಡ್ಕೋಬೇಕು ಮೊದಲು. ಇದರಲ್ಲಿ 2 ವಾಷರು, ಒಂದು ಕ್ಯಾಪ್ ಕ್ಲೋಸಿಂಗಿಗೆ ಕೊಟ್ಟಿರುತ್ತೆ, ಮತ್ತೊಂದು ಚೆಕ್ ನಟ್ ಇರುತ್ತೆ. ಫಸ್ಟು ಟ್ಯಾಂಕ್ನ ತಕ್ಕೊಳ್ಳಿ. ಟ್ಯಾಂಕ್ನ ತೆಗೆದು ಅದಕ್ಕೆ ನಲ್ಲಿ ಅಂದರೆ ಟ್ಯಾಪ್ನ ಫಿಟ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ ಇರುತ್ತೆ. ಒಂದು ವಾಷರು ಹೊರಗಡೆ ಹಾಕಿ, ಒಂದು ವಾಷರ್ ಒಳಗಡೆ ಹಾಕಿ, ಅದಾದಮೇಲೆ ಚೆಕ್ ನಟ್ ಇರುತ್ತೆ. ಆ ಚೆಕ್ ನಟ್ಟನ್ನು ಟೈಟ್ ಮಾಡಬೇಕು. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ಹಾಕಿದ್ರೆ ಸ್ವಲ್ಪ ಟೆಫ್ಲಾನ್ ಟೇಪ್ ಕೂಡ ಹೊಡಿಬೋದು, ಇಲ್ಲ ಟೆಫ್ಲಾನ್ ಟೇಪ್ ಇಲ್ಲಾದರೂ ಮೀಡಿಯಮ್ಮಾಗೆ ಟೈಟ್ ಮಾಡಿದ್ರೆ ಸಾಕು. ಟೆಫ್ಲಾನ್ ಟೇಪ್ ಏನು ಅಗತ್ಯ ಇರಲ್ಲ. ಇಲ್ಲ ಸಿಲಿಕಾನ್ ವಾಷರ್ಸ್ ಇರುತ್ತೆ, ಹಾಗಾಗಿ ಏನು ಅಷ್ಟು ಬೇಕು, ಲೀಕೇಜ್ ಏನು ಬರೋದಿಲ್ಲ. ಅದು ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ಲೀಕೇಜ್ ಒಂದು ಆಗದಲ್ಲೇ ಇರೋಂಗೆ ಮೀಡಿಯಮ್ ಟೈಟ್ ಮಾಡಿ. ಅಕಸ್ಮಾತ್ ಲೀಕೇಜ್ ಬರುತ್ತೆ ಏನಾದ್ರು ಇದ್ದರೆ ಅನಿಸಿದ್ರೆ ಅದು ಟ್ಯಾಂಕಿಗೆ ನೀರನ್ನ ಫಿಲ್ ಮಾಡಿ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಡೌಟ್ ಇತ್ತು ಅದು. ಹ್ಯಾಂಡ್ ಟೈಟ್ ಮಾಡಿದ್ರೆ ಸಾಕು. ಆಗಿದೆ ಈಗ ನೋಡಿ. ಕ್ಯಾಪ್ನ ತೆಗೆದು ಈಸಿಯಾಗಿ ಫಿಟ್ ಮಾಡ್ಬೋದು. ವಾಶ್ ಮಾಡುವಾಗಲೂ ಇದೇ ರೀತಿ ತೆಗೆದು ಈಸಿಯಾಗಿ ವಾಶ್ ಮಾಡ್ಬೋದು. ಒಂದು 1/2 ನಿಂಬೆಹಣ್ಣು ಹಾಕಿ ವಾಶ್ ಮಾಡಬೇಕು, ಪಾಚಿ ಗೀಚಿ ಅಂದರೆ ಕಟ್ಟತ್ತೆ ಅಂತೇಳಿ. ಇದು ಪ್ರೀ ಫಿಲ್ಟ್ರ್ ಬೌಲಿಗೆ ಎಲ್ಬೋಸ್ ಇರುತ್ತೆ. ಎಲ್ಬೋಸಿಗೆ ಟೆಫ್ಲಾನ್ ಟೇಪ್ ಹೊಡಿಬೇಕು. ಟೆಫ್ಲಾನ್ ಟೇಪ್ ಹೊಡೆದು ಒಂದು ಇನ್ಸೈಡು ಒಂದು ಔಟ್ಸೈಡ್ ಅಂತ ಇರುತ್ತೆ, 2 ಸೈಡ್ನು ಟೆಫ್ಲಾನ್ ಟೇಪ್ ಹೊಡೆದು ಎಲ್ಬೋ ಕನೆಕ್ಟ್ ಮಾಡಬೇಕು. ಇದು 5 ಮೈಕ್ರಾನ್ ಪಕ್ಕದಲ್ಲಿ ಕಾಣ್ತಾ ಇರೋದು ಸ್ಪನ್ನು. 5 ಮೈಕ್ರಾನ್ ಸ್ಪನ್ ಇರುತ್ತೆ. ಇದು ಸ್ಟಾರ್ಟಿಂಗಲ್ಲಿ ಏನು ನಿಮ್ಮ ಸಿಂಟೆಕ್ಸಲ್ಲಿ ಇರೋವಂಥದ್ರಲ್ಲಿ ಟರ್ಬಿಡಿಟಿ, ಡಸ್ಟ್ ಪಾರ್ಟಿಕಲ್ಸು, ಸಿಲ್ಟು ಏನೇ ಇದ್ದರೂ ಈ 5 ಮೈಕ್ರಾನ್ನಲ್ಲಿ ಕಂಟ್ರೋಲ್ ಆಗುತ್ತೆ. ಇದು ವಾಟರ್ ಪ್ಯೂರಿಫೈರ್ಗೆ ಸೇಫ್ಟಿಗೋಸ್ಕರ ಕೊಟ್ಟಿರುತ್ತೆ. ಅದರಲ್ಲಿರೋ ಫಿಲ್ಟರ್ಸು ಹಾಳಾಗಬಾರ್ದು ಅಂತೇಳಿ ಈ ಪ್ರೀ ಫಿಲ್ಟ್ರ್ ಬೋಲ್ ಕೊಡ್ತೀವಿ ಇದ್ರ ಜೊತೆ. ಬೇರೆ ಕಂಪ್ನಿಗಳಲ್ಲಿ ಈ ಪ್ರೀ ಫಿಲ್ಟ್ರ್ ಬೋಲ್ ಕೂಡ ಕೊಡೋದಿಲ್ಲ. 1000-1200 ಚಾರ್ಜ್ ಮಾಡಿ ಎಕ್ಸ್ಟ್ರಾ ಚಾರ್ಜಸ್ ತೊಗೊಳ್ತಾರೆ. ಮತ್ತು ಇದರಲ್ಲಿ ನೋಡಿ ಓರಿಂಗ್ ಇದೆ ಪ್ರೀ ಫಿಲ್ಟ್ರ್ ಬೋಲಿಗೆ, ಅದು ಹುಷಾರಾಗಿ ಹಾಕಬೇಕು. ಅದಕ್ಕೆ ಅಂತ ಒಂದು ಎಡ್ಜ್ ಕೊಟ್ಟಿದೆ, ಆ ಎಡ್ಜಲ್ಲಿ ಫಿಟ್ ಮಾಡಿ ಸ್ಪನ್ ಹಾಕಿ ಟೈಟ್ ಮಾಡಬೇಕು.
ಇದು ಹ್ಯಾಂಡ್ ಟೈಟು ಮಾಡ್ಬೋದು, ಇಲ್ಲಾಂದರೆ ಸ್ಪಾನರಲ್ಲಿ ಕೂಡ ಮಾಡ್ಬೋದು. ಕೆಲವೊಂದು ಸ್ಪಾನರಲ್ಲಿ ಟೈಟ್ ಮಾಡಿದ್ರು ಲೀಕೇಜ್ ಏನಾರ ಬಂತು ಅಂದರೆ ನೀವು ಪೈಪ್ ರಿಂಚಲ್ಲಿ ಕೂಡ ಟೈಟ್ ಮಾಡ್ಬೋದು. ನೋಡಿ ಹ್ಯಾಂಗ್ ಆಯಿತು. ಇದು ಪೈಪ್ ರಿಂಚಲ್ಲಿ ನೀವು ಓಪನ್ ಮಾಡಬೇಕು, ಅಂದರೆ ನೋಡಿ ಓಪನ್ ಮಾಡ್ತಾ ಇದ್ದಾರೆ. ಅಲ್ಲಿ ಡೈವರ್ಟ್ ವಾಲ್ ಹಾಕಲಿಕ್ಕೆ ನಲ್ಲಿಯಿಂದ ಕನೆಕ್ಷನ್ ತೊಗೊಳ್ತಾ ಇಲ್ಲ, ಸಪ್ರೇಟ್ ಪಾಯಿಂಟ್ ಬಿಟ್ಟಿದೆ, ಇದಕ್ಕೆ ಅಂತಲೇ ಪಾಯಿಂಟ್ ಬಿಟ್ಟಿದೆ. ಆ ಪಾಯಿಂಟಿಂದ ವಾಲ್ ಹಾಕಿ ಕನೆಕ್ಷನ್ ತೊಗೋಬೇಕು. ಹಾಗಾಗಿ ಪೈಪ್ ರಿಂಚು ಅಥವಾ ಸ್ಪಾನರು, ಅಡ್ಜಸ್ಟೇಬಲ್ ಸ್ಪಾನರ್ ಇರುತ್ತೆ, ಅದರಲ್ಲಿ ಬೇಕಾದ್ರೆ ಬಿಚ್ಬೋದು. ಮೇಲ್ಗಡೆ ಸಿಂಟೆಕ್ಸ್ ವಾಲ್ ಆಫ್ ಮಾಡ್ಕೊಳ್ಳಿ. ವಾಲ್ ಆಫ್ ಮಾಡ್ಕೊಂಡು ಈ ಪ್ಲಗ್ನ ಓಪನ್ ಮಾಡಿ. ಇಲ್ಲಿ ಡೈವರ್ಟ್ ವಾಲ್ ಸೆಟ್ ಏನು ಬರುತ್ತೆ ಅದನ್ನು ಹಾಕಬೇಕಾಗತ್ತೆ. ಸ್ವಲ್ಪ ಟೆಕ್ನಿಕಲಿ ಗೊತ್ತಿದ್ರೆ ಸಾಕು, ಈಸಿಯಾಗಿ ಮಾಡ್ಬೋದು. ಇದೆ ನೋಡಿ ಡೈವರ್ಟ್ ವಾಲು, ತುಂಬ ಸಿಂಪಲ್ ಇರುತ್ತೆ. ಸ್ವಲ್ಪ ಪ್ಲಂಬಿಂಗ್ ಐಡಿಯಾ ಇರಬೇಕಷ್ಟೆ. ಇದಕ್ಕೂ ಕೂಡ ಟಫ್ಲಾನ್ ಟೇಪ್ ಹೊಡಿಬೇಕು. ಡೈವರ್ಟ್ ವಾಲ್ ಸೆಟ್ ಇದು. ಡೈವರ್ಟ್ ವಾಲಿಗೆ ಕೆಲವೊಂದು ಆಂಗಲ್ ಕಾಕ್ ಹಾಕಿದರೆ ಆಂಗಲ್ ಕಾಕ್ ಕನೆಕ್ಟರ್ ಅಂತ ಬರುತ್ತೆ, ಆ ಕನೆಕ್ಟರ್ ಕೂಡ ಯೂಸ್ ಮಾಡ್ಬೋದು. ಇದೆ ನೋಡಿ, 1/2 ಇಂಚ್ ಇರುತ್ತೆ, ಅರ್ಧ ಇಂಚ್ ಸೈಜ್ ಇರುತ್ತೆ. ಡೈವರ್ಟ್ ವಾಲಿಗೆ ಪ್ಲಸ್ ಎಕ್ಸ್ಟೆನ್ಷನ್ಗೆ ಎರಡಕ್ಕೂ ಟಫ್ಲಾನ್ ಟೇಪ್ ಹೊಡ್ಕೋಬೇಕು. ತುಂಬ ಸಿಂಪಲ್ ಇರುತ್ತೆ, ಮಾಡ್ತಾ ಹೋದರೆ ಗೊತ್ತಾಗುತ್ತೆ ನಿಮಗೆ. ಫುಲ್ ವಿಡಿಯೋ ನೋಡಿ, ಅದರಲ್ಲಿ ನಿಮಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ಪು ಈಸಿಯಾಗಿ ತೋರಿಸ್ಕೊಟ್ಟಿದೆ. ಯಾರು ಬೇಕಾದ್ರೂ ಮಾಡ್ಬೋದು, ಕನ್ಫ್ಯೂಷನ್ಸ್ ಏನಿರಲ್ಲ ಇದರಲ್ಲಿ, ಈಸಿಯಾಗಿ ಮಾಡ್ಬೋದು. ನೋಡಿ ಡೈವರ್ಟ್ ವಾಲ್ ಹಾಕೋದು ನೋಡ್ಕೊಳ್ಳಿ ಯಾವ ಥರ ಅಂತೇಳಿ. ಇದು ಕೂಡ ಹ್ಯಾಂಡ್ ಟೈಟ್ ಮಾಡಬೇಕು, ಇದಕ್ಕೇನು ಪೈಪ್ ರಿಂಚ್ ಆಗೋ ಅಂಥ ಅವಶ್ಯಕತೆ ಇರಲ್ಲ. ಜಸ್ಟ್ ನಮಗೆ ಯಾವ ಡೈರೆಕ್ಷನಿಗೆ ಬೇಕು ಅಂತೇಳಿ ನೋಡಿಕೊಂಡು ಟೈಟ್ ಮಾಡ್ಕೊಳ್ಳಿ. ಓವರ್ ಟೈಟ್ ಮಾಡೋದಲ್ಲೇ ಇದ್ದರೆ ಸಾಕು. ಓವರ್ ಟೈಟ್ ಮಾಡಿದ್ರೆ ಕ್ರ್ಯಾಕ್ ಬರೋವಂಥ ಚಾನ್ಸಸ್ ಇರುತ್ತೆ. ಒಂದು ಸ್ಟೀಲ್ ಒಂದು ಎಕ್ಸ್ಟೆನ್ಷನ್ನು ಅಥವಾ ಯಾವುದರ ಒಂದು ಡ್ಯಾಮೇಜ್ ಆಗೋಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಜಸ್ಟ್ ಹ್ಯಾಂಡ್ ಟೈಟ್ ಮಾಡಿ, ಅದರಲ್ಲಿ ಸ್ವಲ್ಪ ರಿಂಚಲ್ಲಿ ಫೈನಲ್ಲಾಗಿ ನಿಮಗೆ ಯಾವ ಕಡೆ ಬೇಕು ಅಂತೇಳಿ ನೋಡಿ. ಇದು ಪ್ಲಗ್, ಅರ್ಧ ಇಂಚ್ ಪ್ಲಗ್ ಏನಿದೆ, ಪ್ಲಗ್ಗು ಕ್ಲೋಸ್ ಮಾಡಬೇಕು. ಫ್ರಂಟಲ್ಲಿ ಏನು ಓಪನ್ ಬರುತ್ತೆ ಅದಕ್ಕೆ ಅರ್ಧ ಇಂಚ್ ಪ್ಲಗ್ ಹಾಕಿ ಕ್ಲೋಸ್ ಮಾಡಿದ್ರೆ ಅಲ್ಲಿ ಮತ್ತೆಲ್ಲೂ ಲೀಕೇಜ್ ಬರಲ್ಲ, ನಿಮಗೆ ಎಲ್ಲೂ ನೀರು ಪಾಸ್ ಆಗೋಂಥ ಇರಲ್ಲ, ಜಸ್ಟ್ ವಾಲಲ್ಲಿ ಮಾತ್ರ ಬರುತ್ತೆ. ಇದಕ್ಕೂ ಕೂಡ ಮೀಡಿಯಮ್ ಆಗಿ ಟೇಪ್ ಹೊಡ್ಕೋಬೇಕು. ಟೇಪ್ ಹೊಡೆದು ಏನು ಓಪನ್ ಇದೆ ಅದಕ್ಕಾಗಿ ಕ್ಲೋಸ್ ಮಾಡಿ, ಅರ್ಧ ಇಂಚ್ ಪ್ಲಗ್ ಅದು. ಸಿಂಟೆಕ್ಸಿಂದ ಬರುವಂಥದ್ದು ಇದೇ ಪಾಯಿಂಟಿಂದ. ಪೈಪ್ ರಿಂಚ್ ಅಥವಾ ಸ್ಪಾನರಲ್ಲಿ ಟೈಟ್ ಮಾಡಿ. ತುಂಬ ಓವರಾಗಿ ಮಾಡಬಾರ್ದು ಅಷ್ಟೇ. ನೋಡಿ ಡೈರೆಕ್ಷನ್ನು ನೋಡಿಕೊಂಡು ಮಾಡಿ. ವಾಟರ್ ಪ್ಯೂರಿಫೈರಿಗೆ ಅಂತಲೇ ಸಪ್ರೇಟ್ ಪಾಯಿಂಟ್ ಬಿಟ್ಟಿರೋದು. ಕೆಲವೊಂದು ಹಳೆ ಮನೆಗಳಲ್ಲಿ ಈ ಥರ ಸಪ್ರೇಟ್ ಪಾಯಿಂಟ್ ಇರೋದಿಲ್ಲ. ಆವಾಗ ಕೆಳಗಡೆ ನಲ್ಲಿ ಏನಿದೆ ಆ ನಲ್ಲಿನ ಬಿಚ್ಚಿ ಅಲ್ಲಿ ಕೂಡ ಇದೇ ಸೇಮ್ ಡೈವರ್ಟ್ ವಾಲ್ನ ಫಿಕ್ಸ್ ಮಾಡ್ಕೊಳ್ಳಿ. ಇನ್ ಕೇಸ್ ಈ ಥರ ಸಪ್ರೇಟ್ ಪಾಯಿಂಟ್ ಎಲ್ಲರ ಮನೆಯಲ್ಲೂ ಇರೋದಿಲ್ಲ, ಸ್ವಲ್ಪ ಹಳೆ ಮನೆಗಳಲ್ಲಿ ಆ ನಲ್ಲಿ ಕೆಳಗಡೆ ಏನು ಕಾಣ್ತಾ ಇದೆಯಲ್ಲ ಆ ನಲ್ಲಿ ಬಿಚ್ಚಿ ಅಲ್ಲಿಗೆ ಡೈವರ್ಟ್ ವಾಲ್ ಫಿಕ್ಸ್ ಮಾಡಿದ್ರೆ ಅದರಿಂದ ಕನೆಕ್ಷನ್ನು ಪ್ರೀ ಫಿಲ್ಟ್ರ್ ಬೌಲಿಗೆ ತಗೊಳ್ಳೋದಕ್ಕೆ ಈಸಿ ಆಗುತ್ತೆ. ಫಿಕ್ಸ್ ಆಗಿದೆ. ಈಗ ಪೈಪ್ನಾಗ ಕನೆಕ್ಟ್ ಮಾಡ್ಕೋಬೇಕು. ಅದಕ್ಕೆ ಫಸ್ಟು ಡೈವರ್ಟ್ ವಾಲಿಂದ ಪ್ರೀ ಫಿಲ್ಟ್ರು ಬೌಲಿಗೆ ಬರುತ್ತೆ. ಓಕೆ, ಮೇಲ್ ಹಾಕ್ತಾರೆ, ಮೇಲಿಂದ ಲಾಂಗ್ ಆಗುತ್ತೆ, ದೂರ ಆಗಿಬಿಡುತ್ತೆ. ಇಲ್ಲ, ರಾಂಗ್ ಆಗಿದೆ. ಈಗ ಸರಿಯಾಗಿತ್ತು. ಫಸ್ಟು ಮಿಷಿನಿಗೆ ಕೊಡೋ ಅಗತ್ಯ ಇಲ್ಲ, ಪ್ರೀ ಫಿಲ್ಟ್ರ್ ಬೌಲ್ ಇರೋದ್ರಿಂದ ಪ್ರೀ ಫಿಲ್ಟ್ರ್ ಬೌಲಿಗೆ ಕೊಡಬೇಕು. ಪ್ರೀ ಫಿಲ್ಟ್ರ್ ಬೌಲಿಗೆ ಕೊಟ್ಟರೆ
ಅದರಲ್ಲಿ ಮಡ್ಡು ಗಿಡ್ಡು ಎಲ್ಲ ಕಲೆಕ್ಟ್ ಆಗೋವಂಥದ್ದು. ನೋಡಿ ಇದೇ ಥರ ಪುಷ್ ಫಿಟ್ ಇರುತ್ತೆ, ಅದರಲ್ಲಿ ಜಸ್ಟ್ ಪ್ರೆಸ್ ಮಾಡಬೇಕಷ್ಟೇ. ಅದು ಪ್ರೆಸ್ ಮಾಡಿದ್ರೆ ಫಿಟ್ ಆಗಿಬಿಡುತ್ತೆ, ಮತ್ತು ಎಳೆದ್ರೆ ತೆಗೆದ್ರೆ ಬರೋದಿಲ್ಲ. ಸ್ವಲ್ಪ ಒಂದು ಓರಿಂಗ್ ಅಂತ ಇರುತ್ತೆ ಅದರಲ್ಲಿ, ಆ ರಿಂಗ್ನ ಪ್ರೆಸ್ ಮಾಡ್ಕೊಂಡು ಈಸಿಯಾಗಿ ತೆಗಿಬೋದು. ಈಗ ಮಿಷಿನ್ನ ಕೆಳಗಡೆ ಇಳಿಸ್ಕೊಂಡು ಅದ್ರ ಬಾಡಿ ಸ್ಕ್ರೂಗಳೆಲ್ಲ ಏನಿದೆ ಕಂಪ್ಲೀಟು ಓಪನ್ ಮಾಡಿ. ಏನಕ್ಕೆ ಓಪನ್ ಮಾಡ್ತಾ ಇದೆ ಅಂದರೆ, ಇನ್ ಕೇಸು ಒಳಗಡೆ ಯಾವುದ್ರಲ್ಲಾರ ಏನಾರ ಸಣ್ಣ ಪುಟ್ಟ ಲೀಕೇಜ್ ಇದ್ದರೆ ನೋಡಲಿಕ್ಕೆ. ಒಂದ್ಸಲಿ ನೀವು ಫಿಟ್ ಮಾಡಿ ರನ್ ಮಾಡಿಬಿಟ್ಬಿಟ್ರೆ ಮತ್ತೆ ಲೀಕೇಜ್ ಇದ್ದರೆ ಎರಡನೇ ಟೈಮ್ ಬಿಚ್ಚಬೇಕಾಗತ್ತೆ. ಹಾಗಾಗಿ ಫಿಟ್ ಮಾಡೋಕ್ಕೂ ಮುಂಚೆ, ಫೈನಲ್ ಮಾಡೋಕ್ಕೂ ಮುಂಚೆ ನೀವೇ ಬಾಡಿನ ಓಪನ್ ಮಾಡಿಕೊಂಡು ಲೀಕೇಜ್ನ ಒಂದ್ಸಲಿ ನೋಡಿ. ಇನ್ ಕೇಸ್ ಲೀಕೇಜ್ ಇತ್ತು ಅಂದರೆ ಅದನ್ನು ಸರಿ ಮಾಡಿ ಮತ್ತೆ ಫಿಟ್ ಮಾಡಿದ್ರೆ ಆಯ್ತಷ್ಟೇ. ಈ ಬಾಡಿ ಡಿಸೈನ್ ಇರೋದೇ ಫ್ರಂಟಲ್ಲಿ ಟ್ಯಾಂಕ್ ಬರಬೇಕು ಅಂತ ಡಿಸೈನ್ ಮಾಡಿರೋದು. ಯಾಕಂದರೆ ಈಸಿಯಾಗಿ ಟ್ಯಾಂಕ್ ತೆಗೆದು ವಾಶ್ ಮಾಡೋಂಥದ್ದು. ಬೇರೆ ಮಾಡ್ಲುಗಳೆಲ್ಲ, ಸುಮಾರು ಮಾಡ್ಲುಗಳಲ್ಲಿ ಈ ಥರ ಈಸಿ ಟ್ಯಾಂಕ್ ರಿಮೂವಬಲ್ ಆಪ್ಷನ್ ಇರೋದಿಲ್ಲ. ಹಾಗಾಗಿ ಸ್ಕ್ರೂಗಳು ಒಂದು 4 ಜಾಸ್ತಿ ಇರುತ್ತೆ ಇದರಲ್ಲಿ. ಬಟ್ ಇದು ಮಾರ್ಕೆಟಲ್ಲಿ ಹೈಯೆಸ್ಟ್ ರನ್ನಿಂಗ್ ಇರೋಂಥ ಮಾಡೆಲ್ ಇದು, ಕಾಪರ್ ಪರ್ಲು. ಯಾಕಂದರೆ ಹೆವಿ ಬಾಡಿ ಗೇಜ್ ಕೊಟ್ಟಿರ್ತಾರೆ, ಈಸಿ ಡಿಟ್ಯಾಚಬಲ್ ಇರುತ್ತೆ, ಮತ್ತು ಟ್ಯಾಂಕಲ್ಲಿ ನಾವು ಏನು ಕುಡಿತಾ ಇದ್ದೀವಿ ನೀರು ಅಂತೇಳಿ ಕ್ಲಿಯರಾಗಿ ಕಾಣುತ್ತೆ, ಅಪಿಯರೆನ್ಸ್ ಕಾಣುತ್ತೆ. ಅದು ಮೇಯ್ನ್ ಪರ್ಪಸ್ ಇದರಲ್ಲಿ. ಈ ಮಾಡೆಲ್ ಸೇಲ್ ಆಗಲಿಕ್ಕೆ ಅದೊಂದು ಪರ್ಪಸ್ಸು, ಮತ್ತು ಕ್ವಾಲಿಟಿನೂ ಕೂಡ ಕೌಂಟ್ ಆಗುತ್ತೆ. ಒಳಗಡೆ ಯೂಸ್ ಮಾಡಿರೋಂಥ ಎಲ್ಲ ಕಾಂಪೊನೆಂಟ್ಸು, ಎಲೆಕ್ಟ್ರಿಕಲ್ ಪಾರ್ಟು, ಫಿಲ್ಟರ್ ಪಾರ್ಟ್ಸು, ಪ್ರತಿಯೊಂದು ಎ ಗ್ರೇಡ್ ಕಾಂಪೊನೆಂಟ್ಸ್ ಇರುತ್ತೆ ಇದರಲ್ಲಿ. ಈಗ ನೋಡಿ ಕಂಪ್ಲೀಟು ಓಪನ್ ಆಗ್ತಾಯಿದೆ. ತುಂಬ ಸಿಂಪಲ್ ಇರುತ್ತೆ. ಸ್ಟಾರ್ ಸ್ಕ್ರೂ ಜಾಸ್ತಿ ಯೂಸ್ ಆಗುತ್ತೆ ಇದರಲ್ಲಿ. ಇದು ನೋಡಿ, ಓಕೆ, ಓಪನ್ ಆಯ್ತು. ನೋಡಿ ಒಳಗಡೆ ಇನ್ಸೈಡಲ್ಲಿ ಏನೇನಿದೆ ಅಂತೇಳಿ ಒಂದ್ಸರಿ ನೋಡ್ಕೊಂಬಿಡಿ. ಫಿಲ್ಟರ್ ಪಾರ್ಟು, ಮೆಮ್ಬ್ರೇನು, ಯು ವಿ ಚೇಂಬರು, ಫ್ಲೋಟ್ ಸ್ವಿಚ್ಚು, ಪಂಪು, SMPS. ಸಿಂಟೆಕ್ಸಲ್ಲಿರೋಂಥ ನೀರನ್ನ ಸ್ವಲ್ಪ ವೇಸ್ಟ್ ಮಾಡಿಬಿಡಿ. ವೇಸ್ಟ್ ಮಾಡಿದ್ರೆ ನಿಮಗೆ ಅದರಲ್ಲಿ ಏನಾರ ಮಣ್ಣು ಡಸ್ಟ್ ಎಲ್ಲ ಇದ್ದರೆ ಹೊರಗಡೆ ಹೋಗ್ಬಿಡುತ್ತೆ. ಅದಾದಮೇಲೆ ಪ್ರೀ ಫಿಲ್ಟ್ರು ಬೌಲಿಗೆ ಕೊಟ್ಕೊಳ್ಳಿ. ಪ್ರೀ ಫಿಲ್ಟ್ರು ಬೌಲಿಗೆ ಕೊಟ್ಟಾದಮೇಲೆ ವಾಲ್ ಆನ್ ಮಾಡಿ ಸ್ವಲ್ಪ ಅದರಲ್ಲಿ ಏರ್ ಔಟ್ ಮಾಡಿ. ಇನ್ ಕೇಸ್ ಏನಾರ ಅದರಲ್ಲಿ ಏರ್ ಗೀರ್ ಇತ್ತು ಅಂದರೆ ಹೋಗ್ಬಿಡುತ್ತೆ. ಕನೆಕ್ಷನ್ ನೋಡಿ, ಕೆಳಗಡೆದು ಬ್ಲೂ ಇರೋಂಥದ್ದು ವೇಸ್ಟೇಜು, ಮೇಲ್ಗಡೆ ಏನಿರುತ್ತೆ ಅದು ಇನ್ಪುಟ್ ಇರುತ್ತೆ ಯಾವಾಗಲೂ ಅಷ್ಟೇ. ಇದರಲ್ಲಿ ಏರ್ ಔಟ್ ಮಾಡಿದಷ್ಟು ಆಮೇಲೆ ನೀರು ಈಸಿಯಾಗಿ ಪಾಸ್ ಆಗುತ್ತೆ. ಈಗ ನೋಡಿ ಏರ್ ಔಟ್ ಮಾಡಿದೆ ನೋಡಿ, ಕನೆಕ್ಷನ್ ನೋಡ್ಕೊಳ್ಳಿ. ಅಲ್ಲಿ ಕೆಲವೊಂದರಲ್ಲಿ ಉಲ್ಟಾನೂ ಮಾಡಿರ್ಬೋದು, ಅಸೆಂಬ್ಲಿಂಗ್ ಹೇಗೆ ಮಾಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದರಲ್ಲಿ ಮೇಲ್ಗಡೆ ಇನ್ಪುಟ್ ಇದೆ, ಅಲ್ಲಿ ವೈರ್ ಅಡ್ಜಸ್ಟ್ ಆಗೋದಿಲ್ಲ. ಹಾಗಾಗಿ ಪ್ಲಗ್ ಪಾಯಿಂಟ್ ಹತ್ರಕ್ಕೆ ಮಿಷನ್ನ ತಗೊಳ್ತಾ ಇದೆ. ಇದು ಒಂದ್ಸಲಿ ಚೆಕ್ ಮಾಡ್ಕೊಂಡ್ರೆ ಸಾಕು. ಲೀಕೇಜ್ ಒಂದು ಇದೆಯೋ ಇಲ್ಲೋ ಅಂತ ನೋಡ್ಕೊಳ್ಳೋದು ಮೇಜರ್ ಕೆಲಸ ಆಗಿರುತ್ತೆ. ಇದು ವೇಸ್ಟೇಜು, ಕೆಳಗಡೆ ಬ್ಲೂ ಪೈಪ್ ಏನು ಕೊಡ್ತಾ ಇದೆ ಅದು ವೇಸ್ಟೇಜಿಗಿರುತ್ತೆ, ಅದರಲ್ಲಿ ವೇಸ್ಟೇಜ್ ಆಗುತ್ತೆ. ವಾಲ್ನ ಆನ್ ಮಾಡಿಕೊಂಡು ಪ್ಲಗ್ ಪಾಯಿಂಟ್ಗೆ ಕನೆಕ್ಟ್ ಮಾಡಿ ಆನ್ ಮಾಡಬೇಕು. ಟ್ಯಾಂಕು ಕೂಡ ಅದ್ರ ಮೇಲ್ಗಡೆ ಇಟ್ಕೊಂಡ್ರೆ ನೀರು ಬಂದು ಬೀಳೋದು ಗೊತ್ತಾಗುತ್ತೆ. ಇದೇ ಪ್ಲಗ್ ಪಾಯಿಂಟು. ಪ್ಲಗ್ ಪಾಯಿಂಟಿಗೆ ಆನ್ ಮಾಡಿ ಸ್ವಿಚ್ ಆನ್ ಮಾಡ್ಕೊಳ್ಳಿ. ಟ್ಯಾಂಕ್ ಇದರಲ್ಲಿ ಇಟ್ಟರೆ ಅದರಲ್ಲೇ ಬನ್ನಿ ನೀರು ತುಂಬಿಕೊಳ್ಳುತ್ತೆ. ಈಗ ನೋಡಿ ಸ್ವಿಚ್ ಆನ್ ಮಾಡಿದೆ, ತಕ್ಷಣ ನೀರು ಬರೋದಿಲ್ಲ, ಸ್ವಲ್ಪ ವೆಯ್ಟ್ ಮಾಡಿ. ಯಾಕಂದರೆ ಪೈಪ್ ಎಲ್ಲ ಎಂಟಿ ಇರುತ್ತೆ. ನಿಮಗೆ ಎಲ್ಲ ಫಿಲ್ಟರ್ಸ್ಗಳಲ್ಲಿ ಪಂಪು, ಸೋಲೆನಾಯ್ಡ್ ವಾಲ್ವ್ ಎಲ್ಲ ಕಂಪ್ಲೀಟ್ ಎಂಟಿ ಇರುತ್ತೆ, ಡ್ರೈ ಆಗಿರುತ್ತೆ. ಹಾಗಾಗಿ ಒಂದು 7-8 ನಿಮಿಷ ಕಾಯಬೇಕಾಗತ್ತೆ. ಮೊದಲು ವೇಸ್ಟೇಜ್ ನೀರು ಬರುತ್ತೆ, ವೇಸ್ಟೇಜ್ ನೀರು ಬಂದಾದಮೇಲೆ ಪ್ಯೂರಿಫೈಡ್ ವಾಟ್ರ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ.
ಸ್ವಲ್ಪ ವೆಯ್ಟ್ ಮಾಡಿ ಅಷ್ಟೇ, ಬೇರೆ ಏನೂ ಇಲ್ಲ. ಇದು ಸಿಂಟೆಕ್ಸ್ ಅವರ ವಾಟರ್ನ ಚೆಕ್ ಮಾಡ್ತಾ ಇದೆ ನೋಡಿ. 478 ಅವ್ರದ್ದು ರಾ ವಾಟರು 478 ಇದೆ. 478 ಅಂದರೆ ಮೀಡಿಯಮ್ TDS, ಅದು ಕುಡಿಲಿಕ್ಕೆ ಬರೋದಿಲ್ಲ. ಅದು ಇದು ನೋಡಿ ಕ್ಲಿಯರ್ ಟ್ಯಾಂಕು. 12 ಲೀಟ್ರ್ ಸ್ಟೋರೇಜ್ ಟ್ಯಾಂಕ್ ಇರುತ್ತೆ ಇದರಲ್ಲಿ. 12 ಲೀಟ್ರ್ ಸ್ಟೋರೇಜ್ ಟ್ಯಾಂಕ್ ಇರೋದ್ರಿಂದ ನಿಮಗೆ ಸಫಿಷಿಯೆಂಟ್ ಆಗುತ್ತೆ. 4, 5, 6, 8, 10 ಜನ ಇದ್ದರೂ ಕೂಡ ಸಫಿಷಿಯೆಂಟ್ ಆಗುತ್ತೆ. ಮತ್ತು ಆಟೋಮೆಟಿಕ್ ರೀಫಿಲ್ ಆಗ್ತಾ ಇರುತ್ತೆ. ಟ್ಯಾಂಕ್ ಫುಲ್ ಆದ ಕೂಡಲೇ ಆಫ್ ಆಗುತ್ತೆ, ಕಡಿಮೆ ಆದ ಕೂಡಲೇ ಆನ್ ಆಗುತ್ತೆ. ನೀವು ಪದೇ ಪದೇ ಸ್ವಿಚ್ ಹಾಕಬೇಕು ಮಾಡಬೇಕು ಅಂತ ಏನಿರಲ್ಲ. ನೋಡಿ ಈಗ ವಾಟ್ರ್ ಬರ್ತಾ ಇದೆ. ಏರ್ ಔಟ್ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು. ಈಗ ನೋಡಿ ನೀರು ಬರ್ತಾ ಇದೆ ನೋಡಿ. ಫ್ಲೋಟ್ ಸ್ವಿಚ್ಚು ಆನ್ ಆ್ಯಂಡ್ ಆಫ್ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ, ಆನ್ ಆ್ಯಂಡ್ ಆಫ್ ಆಗ್ತಾ ಇದೆಯಲ್ಲ ಅಂತ. ಈಗ ನೀರು ಫಿಲ್ ಆಗ್ತಾ ಇದೆ. ಪ್ಯೂರಿಫೈಡ್ ವಾಟ್ರ್ ಟ್ಯಾಂಕಿಗೆ ಬರುತ್ತೆ. ವೇಸ್ಟೇಜ್ ವಾಟ್ರು ಬ್ಲೂ ಪೈಪಿಂದ ವೇಸ್ಟೇಜ್ ಹೋಗುತ್ತೆ. ಆ ನೀರನ್ನ ವೇಸ್ಟ್ ಮಾಡ್ದಲೇ ನೀವು ಬೇರೆದಕ್ಕೆ ಬೇಕಾದ್ರೆ ಯೂಸ್ ಮಾಡ್ಬೋದು. ಪಾತ್ರೆ ತೊಳಿಲಿಕ್ಕೆ, ನೆಲ ಒರೆಸಲಿಕ್ಕೆ ಯೂಸ್ ಮಾಡ್ಕೋಬೋದು. ಈಗ ಪ್ಯೂರಿಫೈಡ್ ವಾಟ್ರು ಎಷ್ಟು TDS ಬರ್ತಾ ಇದೆ ಅಂತೇಳಿ ಚೆಕ್ ಮಾಡ್ತದೆ ನೋಡಿ. ಇದು ಇನ್ನೂ 1 ಟ್ಯಾಂಕ್ವರೆಗೂ ವೆಯ್ಟ್ ಮಾಡಬೇಕು. ಬಟ್ ಅದಕ್ಕೂ ಮುಂಚೆನೇ ನಿಮಗೆ ಚೆಕ್ ಮಾಡಿ ತೋರಿಸ್ತಾ ಇದೆ ನೋಡಿ ಎಷ್ಟಿದೆ ಅಂತೇಳಿ. 28 ಆಫ್ಟರ್ ಪ್ಯೂರಿಫಿಕೇಷನ್ನು 478 ಇದ್ದಿದ್ದು 28 ಬರ್ತಾ ಇದೆ. ನಿಮಗೇನು 5 ರೂಪಾಯಿ ಕ್ಯಾನ್ 10 ರೂಪಾಯಿ ಕ್ಯಾನ್ರಲ್ಲಿ ಮಿನರಲ್ ವಾಟ್ರ್ ಬರುತ್ತಲ್ಲ, ಡ್ರಿಂಕಿಂಗ್ ವಾಟ್ರು, ಆ ಪ್ಯೂರಿಫಿಕೇಷನ್ ಮಾಡಿಕೊಡುತ್ತೆ. ಮತ್ತು ಅಗೇನ್ ಸ್ಕ್ರೂಗಳೆಲ್ಲ, ಬಾಡಿ ಸ್ಕ್ರೂಗಳೆಲ್ಲ ಕನೆಕ್ಟ್ ಮಾಡಿ ಫಿಟ್ ಮಾಡಿಬಿಡಿ. ಈಗ ವಾಟರ್ ಚೆಕ್ ಆಗಿರೋದ್ರಿಂದ ಈಗ ಮತ್ತೇನು ಒಳಗಡೆ ಲೀಕೇಜ್ ಬರೋವಂಥ ಚಾನ್ಸಸ್ ಎಲ್ಲ ಏನಿರೋದಿಲ್ಲ. ಮೊದಲೇ ನೀವು ಈ ಕೆಲಸ ವಾಟರ್ ಚೆಕ್ ಮಾಡಿಲ್ಲ ಅಂದರೆ ಮತ್ತೇನು ಕೇಸ್ ಏನಾರು ಬಂದರೆ ಬಿಚ್ಚಬೇಕಾಗತ್ತೆ. ಲೀಕೇಜ್ ಬಂದರೆ ಜಸ್ಟ್ ಗೋಡೆಗೆ ಹ್ಯಾಂಗ್ ಮಾಡೋದು. ಒಂದ್ಸಲಿ ಕರೆಕ್ಟಾಗಿ ಕೂತಿದೆಯಾ, ಫಿಟ್ಟಿಂಗ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಬೀಳೋಂಥ ಚಾನ್ಸ್ ಇರುತ್ತೆ. ನೆಕ್ಸ್ಟು ಪೈಪ್ ಲೈನ್ಗಳೆಲ್ಲ ಕಂಪ್ಲೀಟು ಫಿನಿಶಿಂಗ್ ಮಾಡಿಬಿಡಿ. ಯಾವ ಕಡೆಯಿಂದ ಬೇಕು ಏನು ಅಂತ ನೋಡಿಕೊಂಡು ಆ ಕಡೆಯಿಂದ ಹಾಕಿ ಕನೆಕ್ಟ್ ಮಾಡಿ. ಟ್ಯಾಂಕ್ ಒಂದ್ಸಲಿ ವಾಶ್ ಮಾಡಿಬಿಡಿ. ವಾಶ್ ಮಾಡಿ ಫಿಟ್ ಮಾಡಿ. ನೆಕ್ಸ್ಟ್ ಟೈಮಿಂದ ವಾಶ್ ಮಾಡುವಾಗ ಕಂಪಲ್ಸರಿ ಒಂದು ಹಾಫ್ ನಿಂಬೆಹಣ್ಣು ಹಾಕಿ ವಾಶ್ ಮಾಡಿ. ನೋಡಿ ಈಸಿ ಡಿಟ್ಯಾಚಬಲ್ ಟ್ಯಾಂಕ್, ಕ್ಯಾಪ್ ತೆಗೆದು ಈಸಿ ಮಾಡ್ಬೋದು. ಡಿಟ್ಯಾಚಬಲ್ ತುಂಬ ಸಿಂಪಲ್ ಇರುತ್ತೆ. ವೇಸ್ಟೇಜ್ ಪೈಪು ಯಾವ ಕಡೆಯಿಂದ ಬೇಕು ಅಂತೇಳಿ ಆ ಕಡೆಯಿಂದ ಕೊಡಿ. ವೇಸ್ಟೇಜ್ ಪೈಪಲ್ಲಿ ಹೋಗುವಂಥದ್ದು 40-60 ಇರುತ್ತೆ. 40% ಪ್ಯೂರಿಫೈಡ್ ವಾಟರ್ ಬರುತ್ತೆ, 60% ವೇಸ್ಟೇಜ್ ವಾಟರ್ ಹೋಗುತ್ತೆ. ತುಂಬ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಿಮಗೆ ತೋರಿಸಿದೆ. ಈಸಿಯಾಗಿ ಇನ್ಸ್ಟಾಲೇಷನ್ ಮಾಡ್ಬೋದು. ತುಂಬ ಈಸಿ ಇರುತ್ತೆ. ವಾಲ್ನ ಆನ್ ಮಾಡಿ, ಮಿಷಿನ್ ಸ್ವಿಚ್ನ, ವಾಟರ್ ಪ್ಯೂರಿಫೈರ್ ಸ್ವಿಚ್ನ ಪ್ಲಗ್ ಪಾಯಿಂಟಲ್ಲಿ ಆನ್ ಮಾಡಿ. ತುಂಬ ಸಿಂಪಲ್ ಪ್ರೊಸೆಸ್ ಇದೆ. ಒಂದೆರಡು ಸಲ ನೀವು ಕನ್ಫ್ಯೂಸ್ ಆದರೆ ನೋಡ್ಕೊಳ್ಳಿ. ಕನ್ಫ್ಯೂಸ್ ಏನಿಲ್ಲ, ಈಸಿಯಾಗಿ ನಿಮಗೆ ಈ ವಿಡಿಯೋದಲ್ಲಿ ಹೇಳಿದೆ. ಯಾವುದೇ ಪ್ಯೂರಿಫೈರ್ ಆದರೂ ಇದೇ ಥರನೇ ಮಾಡ್ಬೋದು. ನೋಡಿ ವಾಲ್ ಆನಲ್ಲೇ ಇರಬೇಕದು. ಪ್ರೀ ಫಿಲ್ಟ್ರಿಗೆ ಬಂದು ಪ್ರೀ ಫಿಲ್ಟ್ರಿಂದ ವಾಟರ್ ಪ್ಯೂರಿಫೈರಿಗೆ ಹೋಗುತ್ತೆ. ವಾಟರ್ ಪ್ಯೂರಿಫೈರಿಂದ ಟ್ಯಾಂಕಿಗೆ ಬಂದು ಪ್ಯೂರಿಫೈಡ್ ವಾಟ್ರು, ವೇಸ್ಟೇಜ್ ವಾಟ್ರು ಸಿಕ್ಕಿಗೆ ಹೋಗುತ್ತೆ. ನೋಡಿ ವೇಸ್ಟೇಜ್ ವಾಟ್ರು ಹೋಗ್ತಾ ಇದೆ. ಈಗ ನೋಡಿ ಪ್ಯೂರಿಫೈಡ್ ವಾಟರ್ ಕೂಡ ಫಿಲ್ ಆಗ್ತಾ ಇದೆ. 15 ಲೀಟ್ರ್ ಪರ್ ಅವರ್, 1 ಗಂಟೆಗೆ 15 ಲೀಟ್ರ್ ಪ್ಯೂರಿಫಿಕೇಷನ್ ಆಗುತ್ತೆ. ಅಪ್ರಾಕ್ಸಿಮೇಟ್ 20 ಲೀಟ್ರೂ ಆಗುತ್ತೆ. ಅದು ಮ್ಯಾಂಡೇಟ್ರಿ ಟೆಕ್ನಿಕಲಿ ಹೇಳುವಂಥದ್ದು 15 ಲೀಟರ್ ಪರ್ ಅವರ್. ಈಗ ನೋಡಿ ಫಿಲ್ ಆಗ್ತಾಯಿದೆ. ಇನ್ ಕೇಸ್ ಲೈಕ್ ಆದರೆ
ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ ಏನೇ ಇದ್ದರೂ ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ಬರ್ತಾ ಇರುತ್ತೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇನ್ ಕೇಸ್ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ಏನಾರ ಕನ್ಫ್ಯೂಸ್ ಇತ್ತು ಅಂದರೆ ಇನ್ನೊಂದ್ಸಲಿ ಹೋಗಿ ನೋಡಿ. ಓಕೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.